ಹಾಯ್ ಎಲ್ಲರಿಗೂ ನಮಸ್ಕಾರ. ಹಬ್ಲಿ ಟ್ರೇಡರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಈಗ ನೋಡುತ್ತಿರುವುದು ನಿಫ್ಟಿ 50ಯ ಒನ್ ಡೇ ಟೈಮ್ ಫ್ರೇಮ್ನ ಚಾರ್ಟ್. ಮುಂದಿನ ದಿನಗಳಲ್ಲಿ ನಿಫ್ಟಿ 50ಯಲ್ಲಿ ಯಾವ ರೀತಿಯ ಮೂವ್ಮೆಂಟ್ ಆಗಬಹುದು ಎಂದು ತಿಳಿಯೋಣ. ಅದಕ್ಕೂ ಮೊದಲು ಈಗ ನಿಫ್ಟಿಯಲ್ಲಿ ಯಾವ ರೀತಿ ಮೂವ್ಮೆಂಟ್ ಆಗುತ್ತಿದೆ ಅದರ ಬಗ್ಗೆ ತಿಳಿಯೋಣ. ನಿಫ್ಟಿಯಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ ನಂತರ ನಿಫ್ಟಿಯಲ್ಲಿ ಕರೆಕ್ಷನ್ ಆಗಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತದೆ. ನಂತರ ಸ್ವಲ್ಪ ಮೇಲೆ ಹೋಗಿ ಈಗ ಮತ್ತೆ ಕರೆಕ್ಷನ್ ಆಗುತ್ತಿದೆ. ಯಾಕೆ ಇಲ್ಲಿಂದ ನಿಫ್ಟಿಯಲ್ಲಿ ಕರೆಕ್ಷನ್ ಆಗುತ್ತಿದೆ ಅದರ ಬಗ್ಗೆ ತಿಳಿಯೋಣ. ನಿಫ್ಟಿಯಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ ನಂತರ ಕರೆಕ್ಷನ್ ಆಗಲು ಪ್ರಾರಂಭಿಸುತ್ತದೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುವ ಮೊದಲು ಎಷ್ಟು ಸೆಲ್ಲಿಂಗ್ ಬಂದಿತ್ತೋ ಅಷ್ಟೇ ಸೆಲ್ಲಿಂಗ್ ಬಂದು ನಿಫ್ಟಿಯಲ್ಲಿ ಬೈಯಿಂಗ್ ಬರಲು ಪ್ರಾರಂಭಿಸುತ್ತದೆ. ಎಷ್ಟು ಬೈಯಿಂಗ್ ಬರುತ್ತದೆ ಎಂದರೆ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುವಾಗ ಎಷ್ಟು ಬೈಯಿಂಗ್ ಬಂದಿತ್ತೋ ಅದರ 1.5 ಪಟ್ಟು ಬೈಯಿಂಗ್ ಬಂದಿದೆ. ಆದ್ದರಿಂದ ಇಲ್ಲಿಂದ ನಿಫ್ಟಿಯಲ್ಲಿ ಕರೆಕ್ಷನ್ ಆಗುತ್ತಿದೆ. ಈಗ ನಿಫ್ಟಿಯಲ್ಲಿ ಎಲ್ಲಿಯವರೆಗೂ ಕರೆಕ್ಷನ್ ಆಗಬಹುದು ಅದರ ಬಗ್ಗೆ ತಿಳಿಯೋಣ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುವ ಮೊದಲು ಎಷ್ಟು ಸೆಲ್ಲಿಂಗ್ ಬಂದಿದೆಯೋ ಅಷ್ಟೇ ಸೆಲ್ಲಿಂಗ್ ಬರುವ ಸಾಧ್ಯತೆಯಿದೆ. ನಂತರ ಈ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗುವ ಮೂಲಕ ಬೈಯಿಂಗ್ ಬರುವ ಸಾಧ್ಯತೆಯಿದೆ. ಅಥವಾ ಈ ಮೊದಲನೇ ಫೇರ್ ವ್ಯಾಲ್ಯೂ ಗ್ಯಾಪ್ ಟ್ಯಾಪ್ ಆಗಿ ಮೇಲೆ ಹೋಗಬಹುದು. ಅಥವಾ ಈ ಮೊದಲು ಎಷ್ಟು ಕರೆಕ್ಷನ್ ಆಗಿತ್ತೋ ಅಷ್ಟೇ ಕರೆಕ್ಷನ್ ಆಗಿ ಈ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗುವ ಮೂಲಕ ಮತ್ತೆ ಬೈಯಿಂಗ್ ಬರುವ ಸಾಧ್ಯತೆಯಿದೆ. ಈ ರೀತಿ ನಿಫ್ಟಿ 50ಯಲ್ಲಿ ಮೂವ್ಮೆಂಟ್ ಬರುವ ಸಾಧ್ಯತೆಯಿದೆ.